ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಪುಷ್ಪ ಗೌಡ. ಫ್ರೆಂಡ್ಸ್, ಇವತ್ತು ಮಂಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗು ಒಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನಾನು ನನ್ನ ಹೇರ್ ಕೇರ್ ಯಾವ ರೀತಿ ಮಾಡ್ತೀನಿ, ನಾನು ಬಳಸುವಂಥ ವಸ್ತು ಯಾವುದು ಮತ್ತು ಎಷ್ಟು ಸಿಂಪಲ್ ಅದನ್ನು ಮಾಡ್ಕೊಳ್ಳೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಮತ್ತು ಇನ್ಯಾಕೆ ತಡ, ಬನ್ನಿ ಈ ವಿಡಿಯೋ ಶುರು ಮಾಡೋಣ. ನೋಡಿ, ಇದೇನೇ ಆ ಸೀಕ್ರೆಟ್ ವಸ್ತು. ಇವಾಗ ಇದನ್ನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ, ಒನ್ ಟೈಮ್ಗೆ ನಾನು ಇಷ್ಟನ್ನು ಯೂಸ್ ಮಾಡ್ಕೊಳ್ತೀನಿ. ಇದು ಎಲ್ಲಿ ಸಿಗುತ್ತೆ ಅಂತ ನಿಮ್ಮ ಪ್ರಶ್ನೆ ಆಗ್ಬೋದು. ಇದು ಎಲ್ಲ ಪಲ್ಸರಿ ಅಂಗಡಿಗಳಲ್ಲೂ ಸಿಗುತ್ತೆ ಮತ್ತು ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ. ಮತ್ತು ಇದನ್ನು ಮಾಡೋದು ಹೇಗೆ ಅಂತ ಹೇಳಿದ್ರೆ, ಮೊದಲಿಗೆ ಇಲ್ಲಿ ನಾನು 1 ಲೋಟ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ಈ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ಟವ್ನ ಹಚ್ಕೊಳ್ತಾ ಇದ್ದೀನಿ. ಈ ನೀರು ಸ್ವಲ್ಪ ಉಗುರು ಬೆಚ್ಚಗಾಗಲಿ. ಆ ನಂತರ ನಾವು ಈ ಸೀಡ್ಸ್ನ, ಇದನ್ನು ಅಗಸೆ ಬೀಜ ಅಂತೇಳಿ ಅಂತಾರೆ, ಮತ್ತು ಇದನ್ನು ಫ್ಲಾಕ್ಸ್ ಸೀಡ್ಸ್ ಅಂತ ಕೂಡ ಕರೀತಾರೆ. ಇಂಗ್ಲೀಷಲ್ಲಿ ಫ್ಲಾಕ್ಸ್ ಸೀಡ್ ಅಂತೇಳಿ ಕರೀತಾರೆ, ಕನ್ನಡದಲ್ಲಿ ಅಗಸೆ ಬೀಜ ಅಂತೇಳಿ ಕರೀತಾರೆ. ಇದು ಎಲ್ಲ ಪಲ್ಸರಿ ಅಂಗಡಿಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದು 20 ರೂಪಾಯಿ 30 ರೂಪಾಯಿಗೆಲ್ಲ ಆಲ್ಮೋಸ್ಟ್ ಸಿಗುತ್ತೆ, ತುಂಬಾ ಸಿಗುತ್ತೆ. 1 kg ಇದು 100 ಚಿಲ್ಲರೆ ಇರ್ಬೋದು ಅಷ್ಟೇ ಅನಿಸುತ್ತೆ. 1 kg ಅಷ್ಟು ನಿಮ್ಗೆ ಅವಶ್ಯಕತೆ ಇರಲ್ಲ, ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ತೊಗೊಳ್ಬೋದು. ಮತ್ತು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ನೀರು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿರೋದ್ರಿಂದ ಈ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಫ್ಲೇಮ್ನ ಜಾಸ್ತಿ ಇಟ್ಕೊಂಡು ಕೂಡ ಮಾಡ್ಕೋಬೋದು, ಕಡಿಮೆ ಮಾಡಿ ಕೂಡ ಮಾಡ್ಕೋಬೋದು. ನೀವು ಹೈ ಫ್ಲೇಮಲ್ಲಿ ಇಟ್ಕೊಳ್ತೀರಾ ಅಂದರೆ ಒಂದು 2 ರಿಂದ 3 ನಿಮಿಷದಲ್ಲೇ ಇದು ರೆಡಿ ಆಗಿಬಿಡುತ್ತೆ. ಇಲ್ಲ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ತೀರಾ ಅಂದರೆ ಒಂದು 5 ರಿಂದ 6 ನಿಮಿಷ ಬೇಕಾಗುತ್ತೆ. ಇವಾಗ ಇದನ್ನು ಈ ರೀತಿ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಜೆಲ್ ಫಾರ್ಮ್ ಆಗುತ್ತೆ ಈ ಬೀಜದಿಂದ. ಆ ಜೆಲ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ನಾವು. ಈ ಬೀಜನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ಇದನ್ನು ಚೆನ್ನಾಗಿ ಕುದಿಸಿದಾಗ ಇದರಲ್ಲಿ ಒಂದು ಜೆಲ್ ಫಾರ್ಮ್ ಆಗುತ್ತೆ. ಆ ಜೆಲ್ಲು ಅವಶ್ಯಕತೆ ಇರುವಂಥದ್ದು. ಈ ಬೀಜದಲ್ಲಿ ಹೆಚ್ಚಾಗಿ ಫೈಬರ್ ಕಂಟೆಂಟ್, ವಿಟಮಿನ್ B12 ಹೇರಳವಾಗಿರೋದ್ರಿಂದ ಇದನ್ನು ಬರೀ ಹೇರ್ ಕೇರಿಗಷ್ಟೇ ಅಲ್ಲದೆ ಸ್ಕಿನ್ ಕೇರಿಗಾಗಿರ್ಬೋದು, ನಮ್ಮ ಬಾಡಿಗೂ ಫುಡ್ ರೀತಿ ಕೂಡ ತಗೊಳ್ಬೋದು. ದಿನಕ್ಕೆ 1 ಚಮಚ ಅಷ್ಟೇ ಇದರಲ್ಲಿ ಲಿಮಿಟ್ ಇರುವಂಥದ್ದು. ಅತಿಯಾದರೆ ಅಮೃತನೋ ವಿಷ ಅನ್ನೋ ಹಾಗೆ 1 ಚಮಚಕ್ಕಿಂತ ಹೆಚ್ಚು ಸೇವನೆ ಮಾಡಬಾರ್ದು. ಡೈಲಿ 1 ಚಮಚನ ಇದರಲ್ಲಿ ಸೇವಿಸ್ತಾ ಬಂತು ಅಂತಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಮೋಷನ್ ನೀಟಾಗುತ್ತೆ. ಟೈಟ್ ಮೋಷನ್ ಇರುವಂಥವರು ಈ ಬೀಜನ ತಗೊಳ್ಬೋದು. ಮತ್ತು PCOS PCOD ಇರುವಂಥವರು ತಾವು ತಿನ್ನುವಂಥ ಆಹಾರದಲ್ಲಿ ಡೈಲಿ 1 ಸ್ಪೂನ್ ತಿಂತಾ ಬಂತು ಅಂದರೆ, ಇದನ್ನು ಬಳಸ್ತಾ ಬಂತು ಅಂದರೆ PCOS PCOD ಕ್ಲಿಯರ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಇದು ಕುದಿದ್ರೆ ಸಾಕು. ಆನಂತರ ಜಾಸ್ತಿ ಕುದಿಸಿ ಗಟ್ಟಿಯಾಗೋಯ್ತು ಅಂದರೆ ನೀವು ಸೋಸ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಗಟ್ಟಿಯಾಗಿಬಿಡುತ್ತೆ. ಮತ್ತು ಇದು ತಣ್ಣಗಾದ ನಂತರ ಯಾವುದೇ ಕಾರಣಕ್ಕೂ ಸೋಸೋದಕ್ಕೆ ಬರಲ್ಲ. ಇದು ಬಿಸಿ ಇದ್ದಾಗಲೇ ಇದನ್ನು ನೀಟಾಗಿ ಸೋಸ್ಕೋಬೇಕಾಗತ್ತೆ. ಇದು ಕ್ಯಾನ್ಸರ್ ಆ್ಯಂಟಿ ಏಜೆಂಟ್ ಆಗಿ ಕೂಡ ಕೆಲಸ ಮಾಡುವಂಥದ್ದು. ಅದರಲ್ಲೂ ಬ್ರೆಸ್ಟ್ ಕ್ಯಾನ್ಸರ್ ಇರುವಂಥವರು ಈ ಬೀಜನ ನಿಯಮಿತವಾಗಿ ಡಾಕ್ಟರ್ ಒಪ್ಪಿಗೆನ ಪಡೆದು ಅವರು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತೇಳಿ ಹೇಳ್ತಾರೆ, ಅಷ್ಟು ಪ್ರಮಾಣದಲ್ಲಿ ತಗೊಳ್ತಾ ಬಂದರೆ ಕ್ಯಾನ್ಸರ್ ಕೂಡ ಗುಣಮುಖ ಆಗುವಂಥದ್ದು ಈ ಬೀಜದಿಂದ. ಇದು ಕ್ಯಾನ್ಸರ್ ಆ್ಯಂಟಿ ಏಜೆಂಟಾಗಿ ವರ್ಕ್ ಮಾಡುವಂಥದ್ದು. ಅದರಲ್ಲೂ ಹೆಣ್ಮಕ್ಳುಗಳಿಗೆ ಗರ್ಭಕೋಶ ತೊಂದರೆ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಮತ್ತಿನ್ನಿತರ ಸಮಸ್ಯೆಗಳಿಗೆ ಈ ಬೀಜ ರಾಮಬಾಣ ಅಂತಲೇ ಹೇಳ್ಬೋದು. ಇದರಲ್ಲಿ ಚಟ್ನಿ ಪುಡಿನ ಮಾಡ್ತಾರೆ, ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಉಂಡೆನ ಮಾಡ್ತಾರೆ. ನಾನು ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೊಂಡು ಮಾಡಿ ಇಟ್ಕೊಂಡ್ಬಿಟ್ರೆ, ನೀವು ಏನೇ ಒಂದು ಅಡುಗೆನ ತಯಾರು ಮಾಡ್ತಾ ಇರಲಿ, ಆ ಅಡುಗೆನಲ್ಲಿ ಇದನ್ನು 1 ಚಮಚ ಹಾಕಿ ಅಡುಗೆನ ಮಾಡೋದ್ರಿಂದ ಅಡುಗೆ ರುಚಿ ಕೂಡ ಹೆಚ್ಚುತ್ತೆ ಮತ್ತು ನಮ್ಮ ಆರೋಗ್ಯ ಕೂಡ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಇದರಲ್ಲಿ ಮಾಡುವಂಥ ಚಟ್ನಿ ಪುಡಿ ತುಂಬ ವಿಶೇಷವಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. 1 ನಿಮಿಷ ಹೀಗೆ ಕುದೀಲಿ. ಇದು ಇನ್ನೂ ಸ್ವಲ್ಪ ಜಲ್ ಚೆನ್ನಾಗಿ ಬರುತ್ತೆ ಅವಾಗ. ಇವಾಗ ಇದು ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ.
ಇದು ಈ ರೀತಿ ಗಟ್ಟಿ ಆಗೋದಕ್ಕೆ ಮುಂಚೆನೇ ಸೋದಿಸ್ಕೊಬಿಟ್ರೆ ನೀಟಾಗಿ ಬರುತ್ತೆ. ಇಲ್ಲ ಅಂತೇಳಿದ್ರೆ ಇದು ಗಟ್ಟಿ ಆಯಿತು ಅಂತಂದರೆ ಸಿಕ್ಕಾಬಿಟ್ಟೆ ಕಷ್ಟ ಬೀಜನ ಸಪ್ರೇಟ್ ಮಾಡೋದು. ಇವಾಗ ಇದು ಸ್ವಲ್ಪ ಚೆನ್ನಾಗಿ ತಣ್ಣಗಾಗಬೇಕು. ನೋಡಿ ಜೆಲ್ ಆಗ್ತಾ ಇದೆ. ತಣ್ಣಗಾದ್ಮೇಲೆ ಇದು ಪೂರ್ತಿ ಗಟ್ಟಿ ಜೆಲ್ ಆಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಅಷ್ಟರಲ್ಲಿ ನಾನು ಒಂದು ಈಸಿ ರೆಸಿಪಿನ ತೋರಿಸ್ತೀನಿ ಬನ್ನಿ. ರಾತ್ರಿ ಮಾಡಿದ್ದನ್ನ ಉಳಿದಿರೋದು ವೇಸ್ಟ್ ಅಂತೇಳಿ ಆಚೆಗೆ ಹಾಕೋದ್ರ ಬದಲು ಈ ರೀತಿ ಅನ್ನನ ಒಗ್ಗರಣೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಒಲೆ ಮೇಲೆ ಒಂದು ಬಾಣಲೆನ ಇಟ್ಟು ಮೊದಲಿಗೆ ಸ್ಟವ್ನ ಹಚ್ಕೊಳ್ತಾ ಇದ್ದೀನಿ. ಪ್ಯಾನ್ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದ ನಂತರ ಎಣ್ಣೆನ ಹಾಕ್ಕೊಳ್ತೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ರೈಸ್ ಉಳ್ತಿದೆ ಏನು ಮಾಡೋಣ ಅಂತನ್ನೋರಿಗೆ ಈ ಸೀಕ್ರೆಟ್ ಟಿಪ್ಪು. ಇದನ್ನೆಲ್ಲ ಅನ್ನನ ಉಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು. ನೋಡಿ ಈ ರೀತಿ ಉಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಈ ರೀತಿ ಉಡಿ ಮಾಡಿ ಇಟ್ಕೊಂಡ್ರೆ ಬೇಗ ಈ ರೆಸಿಪಿನ ಮಾಡ್ಬೋದು. ಸೊ ಹಾಗಾಗಿ ನಾನು ಅನ್ನನ ಉಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತೇಳಿ ಅನ್ಬೇಕು. ಜೀರಿಗೆ ಸಿಡಿಯೋದಕ್ಕೆ ಶುರು ಆಯಿತು. ಈ ಟೈಮಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಅದರ ಜೊತೆಗೆ ಕರಿಬೇವು ಸಹ ಸೇರಿಸ್ಕೊಳ್ಳೋಣ. ಇದನ್ನು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಲಿಮಿಟೆಡ್ ಇಂಗ್ರೀಡಿಯೆಂಟ್ಸು, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಹುಳಿದ ಅನ್ನ ಅಂತಲೇ ಅಲ್ಲ, ನಾರ್ಮಲಾಗಿ ನಿಮ್ಗೆ ಬೇಕು ಅಂತಂದರೂ ಕೂಡ ಈ ರೈಸ್ನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಇದು ರೈಸ್. ಇವಾಗ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕುಟ್ಟಿ ಕೂಡ ಹಾಕ್ಕೊಳ್ಬೋದು. ಇಲ್ಲ ನಮಗೆ ಬಾಯಿ ಸಿಗೋದು ಇಷ್ಟ ಇಲ್ಲ ಅಂತಂದರೆ ಈ ರೀತಿ ಪೌಡ್ರ್ ಮಾಡಿ ಕೂಡ ಹಾಕ್ಕೊಬೋದು. ನಾನು ಪೌಡ್ರ್ ಮಾಡಿನೇ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇವಾಗ ಇದನ್ನು ಫ್ಲೇಮ್ನ ಕಡಿಮೆ ಇಟ್ಕೊಂಡೇ ಮಾಡಬೇಕು. ಇದನ್ನು ಜಾಸ್ತಿ ಮಾಡಬಾರ್ದು. ಯಾವಾಗಲೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ಇದಕ್ಕೇನೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ರೈಸು, ಈ ರೈಸ್ನ ಶಿಫ್ಟ್ ಮಾಡ್ಕೋಬೇಕು. ನಂತರ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಷ್ಟು ರೈಸಿಗೆ ನಾನು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಂತರ ಇವಾಗ ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬಿಸಿ ಅನ್ನನ ಈ ರೀತಿ ಫ್ರೈ ಮಾಡ್ಕೊಳ್ತೀರಾ ಅಂತಂದರೆ ಸ್ವಲ್ಪ ಬೇಗನೆ ಇದು ರೆಡಿ ಆಗಿಬಿಡುತ್ತೆ. ನೀವು ರಾತ್ರಿ ಅನ್ನನ ಈ ರೀತಿ ಮಾಡ್ಕೊಳ್ತೀರಾ, ತಣ್ಣಗಿರೋ ಅನ್ನನ ಈ ರೀತಿ ಮಾಡ್ಕೊಳ್ತೀರಾ ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋವರೆಗೂ ಲೋ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡಬೇಕಾಗತ್ತೆ. ಹೆಣ್ಣು ಮುಟ್ಟಾದಾಗ ಮತ್ತು ಬಾಣತಿ ಆರೈಕೆಯಲ್ಲಿ ಈ ರೆಸಿಪಿನ ಜಾಸ್ತಿ ಮಾಡ್ತಾರೆ ನಮ್ಮಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದರೆ ಇದನ್ನು ಬಿಸಿಯಾಗೇ ತಿನ್ನಬೇಕು. ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ಉಳಿದ ಅನ್ನನ ವೇಸ್ಟ್ ಮಾಡೋ ಬದಲು ಇಷ್ಟು ರುಚಿಕರವಾಗಿ ಈ ರೈಸ್ನ ಮಾಡ್ಕೊಳ್ಳೋದು ಎಷ್ಟು ಈಸಿ ಅಲ್ವಾ. ಅದರಲ್ಲೂ ಬ್ಯಾಚುಲರ್ಸ್ಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಮಾಡಿಸಿದ ಅಡುಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರಿಗೆ ಬೇಗ ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ನೈಟ್ ಉಳಿದಿರೋ ಅನ್ನಕ್ಕೆ ಈ ರೀತಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ, ನೈಟ್ ಅನ್ನ ಜಾಸ್ತಿ ಮಾಡಿಟ್ಟು ಬೆಳಗ್ಗೆ ಈ ರೀತಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ನಾಷ್ಟಕ್ಕೆ ಬೇಗನೆ ರೆಡಿ ಆಗಿಬಿಡುತ್ತೆ ಅವರಿಗೆ. ತುಂಬಾ ಈಸಿ. ಮಾಡೋದಕ್ಕೆ ಎಷ್ಟು ಸುಲಭನೋ ಅದೇ ರೀತಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಗೋಡಂಬಿ ಮತ್ತು ತುಪ್ಪ ಎರಡನ್ನೂ ಆ್ಯಡ್ ಮಾಡಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಆಲ್ಮೋಸ್ಟ್ ತಣ್ಣಗಾಗಿದೆ. ನೋಡ್ತಿರ್ಬೋದು ಯಾವ ರೀತಿ ಜೆಲ್ ಫಾರ್ಮ್ ಆಗಿದೆ ಅಂತೇಳಿ. ಈಗ ಈ ಜೆಲ್ಗೆ ನಾನು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2.5 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ನನ್ನ ಕೂದಲು ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಕೂದಲು ಸಣ್ಣ ಆಯಿತು ಅಂತೇಳಿದ್ರೆ ನೀವಿನ್ನೂ ಸ್ವಲ್ಪ ಕಡಿಮೆನಲ್ಲೇ ಮಾಡ್ಕೊಳ್ಬೋದು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದಕ್ಕೊಂದು ಎರಡು ನೀಟಾಗಿ ಬೆರೆಯೋ ಥರ ನಿಧಾನವಾಗಿ ಮಿಕ್ಸ್ ಮಾಡಬೇಕು.
ಪೂರ್ಣವಾಗಿ ರೆಡಿಯಾಗಿದೆ. ಒಂದಕ್ಕೊಂದು ನಿಧಾನವಾಗಿ ಚೆನ್ನಾಗಿ ಬೆರೆತಿದೆ. ನಿಮಗೆ ಇದು ಟೈಮ್ ಇಲ್ಲ ಅಂತ ಹೇಳಿದ್ರೆ ನೀವು ಮಿಕ್ಸಿ ಜಾರಲ್ಲಿ ಕೂಡ ಬ್ಲೆಂಡ್ ಮಾಡ್ಕೋಬೋದು. ಬಟ್ ಈ ರೀತಿ ಕೈಯಲ್ಲೇ ಮಾಡೋದು ತುಂಬ ಒಳ್ಳೆಯದಾಗಿರುತ್ತೆ. ರೀತಿ ಬರಬೇಕು. ಇದು ಎರಡು ನೀಟಾಗಿ ಬೆರೆತ್ಕೊಂಡ್ರೆ ಒಂದಕ್ಕೊಂದು ಈ ರೀತಿ ಕಲರ್ ಫಾರ್ಮ್ ಆಗುತ್ತೆ. ಈ ರೀತಿ ಬರಬೇಕು ಇದು. ಇವಾಗ ಇದನ್ನು ಕೂದಲಿಗೆ ಅಪ್ಲೈ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತೀನಿ, ಬನ್ನಿ. ಹಾಯ್ ಫ್ರೆಂಡ್ಸ್, ಇವಾಗ ಈ ಜೆಲ್ಲು ಕಂಪ್ಲೀಟಾಗಿ ರೆಡಿ ಆಗಿದೆ. ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ತಲೆ ಸಿಕ್ಕನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಬೇಕು. ಕ್ಲಿಪ್ಪೆಲ್ಲ ತೆಗೆದು ಚೆನ್ನಾಗಿ ತಲೆ ಸಿಕ್ಕನ್ನೆಲ್ಲ ಬಿಡಿಸ್ಕೊಳ್ಬೇಕು. ಆನಂತರ ಬಟ್ಟೆ ಗಲೀಜಾಗತ್ತೆ ಅನ್ನೋದಾದರೆ ನೀವು ಒಂದು ಹಳೆ ಟವಲ್ ಅಥವಾ ಹಳೆ ದುಪ್ಪಟ ಯಾವುದನ್ನಾದರೂ ಕವರ್ ಮಾಡ್ಕೊಳ್ಳಿ, ಆವಾಗ ಗಲೀಜಾಗಲ್ಲ. ಇವಾಗ ನಾನು ಹೆಂಗೂ ಸ್ನಾನ ಮಾಡಬೇಕು, ಸೊ ಹಾಗಾಗಿ ನಾನು ಹಾಗೆ ಹಾಕ್ಕೊಳ್ತೀನಿ. ಇವಾಗ ಮೊದಲಿಗೆ ಒಂದು ಬಾಚಣಿಗೆನ ತೊಗೊಂಡ್ರು ನಿಧಾನವಾಗಿ ಸಿಕ್ಕಿಲ್ಲದೆ ಇರೋ ರೀತಿ ಸಿಕ್ಕೆಲ್ಲ ಬಿಡಿಸ್ಕೋಬೇಕು. ಯಾವಾಗಲೂ ಅಷ್ಟೇ ಸಿಕ್ ಬಿಡಿಸೋದಕ್ಕೆ ಈ ರೀತಿ ದಪ್ಪ ಹಾಲಿನ ಬಾಚಣಿಗೆನ ಬಳಸೋದು ಒಳ್ಳೆಯದು. ಯಾವುದೇ ರೀತಿ ಕೂದಲು ಕಟ್ಟಾಗಲ್ಲ ಮತ್ತು ಕೂದಲು ರಫ್ ಆಗಲ್ಲ, ಸಿಕ್ಕು ಆರಾಮ್ಸೆ ಬರುತ್ತೆ. ನೀವು ಸಣ್ಣ ಹಾಲಲ್ಲಿ ಸಿಕ್ ಬಿಡ್ಸೋಕೆ ಹೋದರೆ ಕೂದಲು ಹಾಳಾಗುತ್ತೆ. ಕೂದಲು ಹಾಳಾಗಬಾರ್ದು ಅಂದರೆ ಈ ರೀತಿ ದಪ್ಪ ಹಾಲಿನ ಬಾಚಣಿಗೆನ ತೊಗೊಳ್ಳಿ. ಹುಡ್ಡಲ್ಲಿ ಬಾಚಣಿಗೆಗಳನ್ನ ಮಾಡ್ತಿದ್ದಾರೆ, ಅದೇ ಟ್ರೆಂಡಿಂಗಲ್ಲಿ ಕೂಡ ಇದೆ ಇತ್ತೀಚೆಗೆ. ಬಟ್ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋವಂಥದ್ದು. ನೋಡಿ, ಸ್ವಲ್ಪ ಲೈಟಾಗಿ ಸಿಕ್ಕಿದೆ. ಇದನ್ನೆಲ್ಲ ಇವಾಗ ತೊಗೊಬಿಡೋಣ. ನಾನು ನಿಧಾನವಾಗಿ ಸಿಕ್ಕನ್ನು ಬಿಡಿಸ್ತಾ ಇರುವಂಥದ್ದು, ಆದರೆ ವೀಡಿಯೋನ ಫಾಸ್ಟ್ ಮೂಮೆಂಟಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಕೂದಲನ್ನ ಬಾಚ್ಬೇಕಾದ್ರೆ ಯಾವಾಗಲೂ ನಿಧಾನವಾಗಿ ಬಾಚಬೇಕು, ಆಗ ಕೂದಲು ಹಾಳಾಗಲ್ಲ. ಫಾಸ್ಟಾಗಿ ಬಾಚಿದ್ರೆ ಕೂದಲು ಹಾಳಾಗುತ್ತೆ. ಸೊ ಹಾಗಾಗಿ ಇವಾಗ ಸಿಕ್ಕನ್ನೆಲ್ಲ ತಗೊಂಡಾಯಿತು. ಈಗ ಕೂದಲನ್ನ 2 ಪಾರ್ಟಿಷನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬನ್ ಹಾಕಿ ಎತ್ತಿ ಕಟ್ಬಿಡೋಣ. ಇವಾಗ ಮೊದಲಿಗೆ ಈ ಸೈಡು ಒಂದು ಸೈಡಿಗೆ ಮೊದಲು ಈ ಜೆಲ್ನ ಹಚ್ಕೊಳ್ಳೋಣ, ಆನಂತರ ಈ ಕಡೆ ಸೈಡ್ ಹಚ್ಕೊಳ್ಳೋಣ. ಎರಡು ಒಮ್ಮೆಲೆ ಹಚ್ಕೊಳ್ತೀನಿ ಅಂದರೆ ಆಗಲ್ಲ. ಸೊ ನನ್ನದು ಸ್ವಲ್ಪ ಕೂದಲು ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ನಾನು 2 ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಆಗುತ್ತೆ ಆ ರೀತಿ ಹಚ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾನು ಈ ರೀತಿ ಕೂದಲನ್ನ ಭಾಗ ಮಾಡ್ಕೋಬೇಕು. ಸ್ಕಾಲ್ಫಿಂದ ಹಚ್ಕೊಂಡು ಬರಬೇಕು. ನಿಮಗೆ ಯಾವುದೇ ರೆಮಿಡಿಗಳು ಅಷ್ಟೇ, ನಿಮಗೆ ನೀಟಾಗಿ ಅದು ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ಸ್ಕಾಲ್ಫಿಂದ ಹಚ್ಕೊಂಡು ಬರಬೇಕಾಗತ್ತೆ. ಮೊದಲು ಸ್ಕಾಲ್ಫಿಗೆ ಹಚ್ಚಿ, ಅದಕ್ಕೆ ಇನ್ನು ಉಳಿದಿದೆ ಅಂತ ಹೇಳಿದ್ರೆ ನೀವು ಪೂರ್ತಿ ಕೂದಲಿಗೆ ಹಚ್ಬೋದು. ನಿಮಗೆ ಕೈಯಲ್ಲಿ ಹಚ್ಚೋದಕ್ಕೆ ಬರ್ತಿಲ್ಲ ಅಂದರೆ ಈ ರೀತಿ ಸ್ವೆಟ್ ಪ್ಯಾಡ್ಗಳಿರುತ್ತಲ್ವ, ಫೇಸ್ ಪ್ಯಾಡು, ಈ ಪ್ಯಾಡ್ನ ಯೂಸ್ ಮಾಡಿ ಅಥವಾ ಕಾಟನ್ನ ಯೂಸ್ ಮಾಡಿ ಹಚ್ಬೋದು. ಯಾವ ರೀತಿ ಅಂತೇಳಿದ್ರೆ ಈ ರೀತಿ ಈ ಕಾಟನ್ ಪ್ಯಾಡನ್ನು ಇದರಲ್ಲಿ ಡಿಪ್ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದು. ಇದೇ ರೀತಿ ಎಲ್ಲ ಕಡೆ ಪೂರ್ತಿ ತಲೆ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಸ್ವೆಟ್ ಪ್ಯಾಡ್ಗಳಿಲ್ಲ ಅಂತ ಹೇಳಿದ್ರೆ, ಫೇಸ್ ಪ್ಯಾಡ್ಗಳಿಲ್ಲ ಅಂತ ಹೇಳಿದ್ರೆ ನೀವು ಆರಾಮಾಗಿ ಮನೆಯಲ್ಲೇ ಸಿಗುವಂಥ ಹತ್ತಿನ ಯೂಸ್ ಮಾಡ್ಕೋಬೋದು. ಒಬ್ಬರು ಹೆಲ್ಪ್ ತೊಗೊಂಡು ಮಾಡ್ಕೊಳ್ತೀರಂದರೆ ಇನ್ನೂ ಚೆನ್ನಾಗಿ ಪೂರ್ತಿ ಕೂದಲಿಗೆ ಮಸಾಜ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಹಚ್ಕೊಬೋದು. ಬಟ್ ಒಬ್ಬೊಬ್ಬರೇ ಮಾಡಿದಾಗ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಅದಕ್ಕೆ ನಾನು ಮೊದಲೇ ವಿಡಿಯೋ ಶುರು ಮಾಡಿದಾಗಲೇ ಹೇಳಿದ್ದು, ಸ್ವಲ್ಪ ಪೇಷನ್ಸ್ ಬೇಕು ಮತ್ತು ಸ್ವಲ್ಪ ಇದಕ್ಕೆ ಅಂತ ನೀವು ಟೈಮ್ನ ಮೀಸಲಾಗಿಡಬೇಕು ಅಂತೇಳಿ. ನಿಮಗೆ ಈ ರೆಮಿಡಿನ ಮಾಡೋದಕ್ಕೆ ಏನು ತುಂಬ ಟೈಮ್ ತೊಗೊಳ್ಳಲ್ಲ.
ಇದನ್ನು ನೀಟಾಗಿ ಅಪ್ಲೈ ಮಾಡೋದಿದೆಯಲ್ಲ, ಈ ಪ್ರೊಸೀಜರ್ ತುಂಬಾ ಇಂಪಾರ್ಟೆಂಟ್. ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ಪೂರ್ತಿ ಸ್ಕಾಲ್ಫಿಗೆ ಅಪ್ಲೈ ಮಾಡಿದ್ದೀನಿ, ನೋಡ್ತಿರ್ಬೋದು. ಇನ್ನು ಕೂದಲಿಗೆ ಮಾತ್ರ ಬಾಕಿ ಇದೆ. ಪೂರ್ತಿ ಸ್ಕಾಲ್ಫು ಪೂರ್ತಿ ಚೆನ್ನಾಗಿ ನೆನೆಸಿದ್ದೀನಿ. ಮತ್ತು ಪೂರ್ತಿ ಇದನ್ನು ಹಾಕಿದ ನಂತರ ಸ್ವಲ್ಪ ಹೆಡ್ ಮಸಾಜ್ ಚೆನ್ನಾಗೆ ಮಾಡಿ, ಆವಾಗ ಸ್ಕಾಲ್ಫ್ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ರೀತಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಮಸಾಜ್ನ ಪೂರ್ತಿ ಮಾಡ್ಕೋಬೇಕಾಗತ್ತೆ. ಮಸಾಜ್ನ ಇವಾಗ ಇನ್ನೂ ಸ್ವಲ್ಪ ಉಳಿದಿದೆ, ಇದನ್ನು ನಾನು ಪೂರ್ತಿ ಕೂದಲಿಗೆ ಅಪ್ಲೈ ಮಾಡ್ತೀನಿ. ಯಾವಾಗ ನೀವು ಈ ರೆಮಿಡಿನ ಮಾಡಬೇಕಾದ್ರೂ ಫಸ್ಟು ಸ್ಕಾಲ್ಫಿಗೆ ನೀಟಾಗಿ ಅಪ್ಲೈ ಮಾಡಿ, ಉಳಿದದ್ದನ್ನು ಕೂದಲಿಗೆ ಅಪ್ಲೈ ಮಾಡಿ. ಕೂದಲಿಗೆ ಅಪ್ಲೈ ಮಾಡೋ ಅವಶ್ಯಕತೆ ಅಷ್ಟು ಇಲ್ಲ, ಬಟ್ ಸ್ಕಾಲ್ಫಿಗೆ ಮೇಯ್ನಾಗಿ ಅಪ್ಲೈ ಮಾಡಬೇಕಾಗಿರೋದು ಕೂದಲು ಬೆಳಿಬೇಕು ಅಂತ ಹೇಳಿದ್ರೆ. ಇವಾಗ ಕೈಯಲ್ಲಿ ಈ ರೀತಿ ಹಚ್ಕೊಂಡು ಈ ರೀತಿ ಆಯಿಲ್ ಮಸಾಜ್ ಮಾಡೋ ಥರನೇ ಕೂದಲಿಗೂ ಮಸಾಜ್ ಮಾಡೋವಂಥದ್ದು ಇದರಲ್ಲಿ. ಇವಾಗ ಈ ಸೈಡ್ ಪೂರ್ತಿ ನೆನೆಸಿದ್ದೀನಿ. ಇವಾಗ ಇದನ್ನು ಸುಮ್ಮನೆ ಕೆಳಗಡೆ ಬಿಡೋದು ಬೇಡ, ಜಸ್ಟ್ ಈ ರೀತಿ ಒಂದು ಟೈಮ್ ಮಾಡಿ ಮೇಲ್ಗಡೆ ಈ ರೀತಿ ಕ್ಲಿಪ್ ಹಾಕ್ಬಿಡೋಣ. ನಂತರ ಈ ಕಡೆ ಕೂದಲಿಗೂ ಅಪ್ಲೈ ಮಾಡೋಣ. ಇದನ್ನು ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕೂದಲು ಬೆಳೆಯುತ್ತೆ ಮತ್ತು ಕೂದಲು ದಪ್ಪ ಆಗುತ್ತೆ, ಹೊಸ ಕೂದಲುಗಳು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ನೀವು ಆದಷ್ಟು ರೂಟಿಗೆ ಮೇಯ್ನಾಗಿ ಹಚ್ಚಬೇಕಾಗಿರೋದು ಮತ್ತು ಇಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕಾಗಿರೋದು. ಹೊಸ ಕೂದಲು ಹುಟ್ಟೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಈ ರೆಮಿಡಿನ ನಾನು ಸುಮಾರು 2 ವರ್ಷದಿಂದ ಮಾಡ್ತಾಯಿದ್ದೀನಿ. ನಿಮಗೆ ಪ್ರತಿ ವಾರ ಅಥವಾ ದಿನ ಬಿಟ್ಟು ದಿನ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಇದನ್ನು ತಿಂಗಳಿಗೆ ಅಟ್ಲೀಸ್ಟ್ 1 ರಿಂದ 2 ಸಲ ಮಾಡಿಕೊಡಿ. ಕೂದಲು ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ, ಕೂದಲು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಜೆಂಟ್ಲಿ ಮಸಾಜ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ರೂಟಿಂದ ಎಂಡ್ವರೆಗೂ ಮಾಡಿದ್ದೀನಿ. ನನ್ನ ಕೂದಲು ಎಷ್ಟು ಉದ್ದ ಇದೆ ನೋಡ್ಬೋದು ನೀವು. ನನ್ನ ಕೂದಲಿನ ಸೀಕ್ರೆಟ್ ಇದೇನೆ, ಬೇರೆ ಯಾವ ಶಾಂಪು, ಸೋಪು, ಎಕ್ಸೆಟ್ರಾ ಆಯಿಲ್ಗಳು ಯಾವುದೂ ಅಲ್ಲ. ನೀವು ಕೊಬ್ಬರಿ ಎಣ್ಣೆ ಬದಲು ಬಾದಾಮಿ ಎಣ್ಣೆನ ಬಳಸಿದ್ರೆ ಕೂದಲು ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾನು ಅದನ್ನು ಕೂಡ ಟ್ರೈ ಮಾಡಿದ್ದೀನಿ. ಬಾದಾಮಿ ಆಯಿಲು ಇನ್ನೂ ಒಳ್ಳೆಯದು. ಅಕಸ್ಮಾತ್ ಎಲ್ಲರ ಕೈಯಲ್ಲೂ ಬಾದಾಮಿ ಆಯಿಲ್ನ ತೊಗೊಳೋದಕ್ಕಾಗಲ್ಲ, ಎಲ್ಲ ಟೈಮಲ್ಲೂ ತೊಗೊಳೋದಕ್ಕಾಗಲ್ಲ. ಯಾಕಂದರೆ ಸ್ವಲ್ಪ ಅದು ಕಾಸ್ಟ್ಲಿ ಇರೋದ್ರಿಂದ ನಾರ್ಮಲಾಗೆ ಸಿಗುವಂಥ ಕೊಬ್ಬರಿ ಎಣ್ಣೆ, ಅದರಲ್ಲೂ ಫ್ರೆಶ್ ಕೋಕೋನಟ್ ಆಯಿಲ್, ನೀವೇ ಮನೇಲಿ ಮಾಡ್ಕೊಂಡಂಥ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇಲ್ಲಾಂದರೆ ಬೇರೆ ಯಾವುದಾದ್ರೂ ಅಂಗಡಿನಲ್ಲಿ ಸಿಗೋ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿಕೊಂಡ್ರೂ ಆಗುತ್ತೆ. ಬಟ್ ನಿಮಗೆ ಅವೈಲೇಬಲ್ ಇದೆ ಅಂದರೆ ಮನೆಯಲ್ಲೇ ನ್ಯಾಚುರಲ್ಲಾಗಿ ಕೊಬ್ಬರಿ ಎಣ್ಣೆನ ಮಾಡಿಕೊಂಡು ಅದನ್ನು ಯೂಸ್ ಮಾಡಿ, ಆವಾಗ ಇನ್ನೂ ಚೆನ್ನಾಗಿ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ. ನಾನು ಯಾವಾಗಲೂ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಕೊಬ್ಬರಿ ಎಣ್ಣೆನ ಬಳಸುವಂಥದ್ದು. ಮತ್ತು ಇನ್ನೊಂದು ಪ್ರಶ್ನೆ ಬರ್ಬೋದು ನಿಮಗೆ, ಕೂದಲಿಗೆ ಎಣ್ಣೆ ಹಚ್ಚಿದರೆ ಈ ಥರ ಮಾಡ್ಬೋದಾ ಮಸಾಜ್ ನಮ್ಮ ಹೆಡ್ಗೆ ಅಂತೇಳಿ ಕೇಳ್ಬೋದು ನೀವು. ಹೌದು, ಖಂಡಿತವಾಗ್ಲೂ ಮಾಡ್ಬೋದು. ಅಂದರೆ ನೀವು ಕೊಬ್ಬರಿ ಎಣ್ಣೆ ಹಚ್ಚಿದ್ದೀರಾ, ಸ್ವಲ್ಪ ಲೈಟಾಗಿ ಹಚ್ಚಿದ್ದೀರಾ ಅಂತಂದರೆ ಈ ಜೆಲ್ಲನ್ನು ಅಪ್ಲೈ ಮಾಡ್ಬೋದು. ಜಾಸ್ತಿ ಹಚ್ಚಿದ್ದೀರಾ ಅಂತ ಹೇಳಿದ್ರೆ ಈ ಜೆಲ್ಲು ಏನೂ ವರ್ಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ನೀಟಾಗಿ ಕೂದಲಿಗೆ ಅಬ್ಸರ್ವ್ ಆಗಲ್ಲ. ನೀವು ಹಾಕಿರೋ ಎಣ್ಣೆ ಆಲ್ರೆಡಿ ಕೂದಲು ಅಬ್ಸರ್ವ್ ಮಾಡ್ಕೊಂಡಿರೋದ್ರಿಂದ ಈ ಜೆಲ್ ಏನಿದೆ ಇದನ್ನು ನೀವು ಅಪ್ಲೈ ಮಾಡೋದು ವೇಸ್ಟ್ ಆಗುತ್ತೆ. ವೇಸ್ಟ್ ಆಫ್ ಯುವರ್ ಟೈಮ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಇದನ್ನು ಅಪ್ಲೈ ಮಾಡೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಆಲ್ಮೋಸ್ಟ್ ಇವಾಗ ನನಗೊಂದು 1/4 ಗಂಟೆ ತೊಗೊಳುತ್ತೆ ನನ್ನ ಕೂದಲಿಗೆ ನಾನು ಇದನ್ನು ಅಪ್ಲೈ ಮಾಡೋದಕ್ಕೆ. ಅಂಥದ್ರಲ್ಲಿ ನೀವು ಆಯಿಲ್ನ ಹಾಕಿ ಆಯಿಲ್ ಮೇಲೆ ಇದನ್ನು ಮಸಾಜ್ ಮಾಡ್ತೀರಾ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅದೇನು ವರ್ಕ್ ಆಗಲ್ಲ ನಿಮಗೆ. ಅದು ವರ್ಕ್ ಆಗಬೇಕು ಅಂತ ಹೇಳಿದ್ರೆ ನೀವು ಆಯಿಲ್ನ ಹಾಕಿರಬಾರ್ದು, ಡ್ರೈ ಹೇರ್ ಆಗಿರಬೇಕು. ಮತ್ತು ಅಕಸ್ಮಾತ್ ನೀವು ಆಯಿಲ್ ಹಾಕಿದ್ದೀರಾ ಅಂತಂದ್ರೂ ಕೊಬ್ಬರಿ ಎಣ್ಣೆ ಸ್ವಲ್ಪ ಲೈಟಾಗಿ ಹಾಕಿದರೆ ನಡೆಯುತ್ತೆ, ಅದ್ರ ಮೇಲೆ ಹಾಕೋಬೋದು. ಯಾಕಂದರೆ ನಾವು ಕೊಬ್ಬರಿ ಎಣ್ಣೆ ಇದರಲ್ಲಿ ಯೂಸ್ ಮಾಡ್ತೀವಲ್ವ, ಸೊ ಏನು ತೊಂದರೆ ಆಗೋಲ್ಲ. ಕೊಬ್ಬರಿ ಎಣ್ಣೆ ಆದರೂ ಕೂಡ ಜಾಸ್ತಿ ಅಪ್ಲೈ ಮಾಡಿರ್ಬೋದು, ಸ್ವಲ್ಪ ಅಪ್ಲೈ ಮಾಡಿದರೆ ಅದ್ರ ಮೇಲೆ ಈ ಜೆಲ್ನ ಅಪ್ಲೈ ಮಾಡ್ಬೋದು.
ಬುಡದಿಂದ ತುದಿವರೆಗೂ ನೀಟಾಗಿ ಇದನ್ನು ಅಪ್ಲೈ ಮಾಡಾಗಿದೆ. ಇವಾಗ ಕೂದಲನ್ನ ಎತ್ತಿ ಮೇಲೆ ಕಟ್ಟೋದು. ಸ್ವಲ್ಪ ಹೊತ್ತು ಚೆನ್ನಾಗಿ ಮಸಾಜ್ ಮಾಡಿ ನಿಮಗೆ ಟೈಮ್ ಸಿಕ್ಕಲ್ಲಿ. ಇಲ್ಲ ಅಂತ ಹೇಳಿದ್ರೆ ಹಾಗೆ ಸ್ವಲ್ಪ ಒಂದು ಲೈಟಾಗಾದರೂ ಒಂಚೂರು ಮಸಾಜ್ ಮಾಡಿಬಿಟ್ಟು ಈ ರೀತಿ ಬನ್ ಹಾಕಿ 1 ಅವರ್ ಬಿಡಬೇಕು. ಕಡಿಮೆ ಅಂದರೂ 1 ಅವರ್ ಬಿಡಬೇಕಾಗತ್ತೆ. ನಾನು ಯಾವಾಗಲೂ 1 ಅವರ್ ಅಷ್ಟೇ ಮ್ಯಾಕ್ಸಿಮಮ್ ಇಟ್ಕೊಳ್ಳೋವಂಥದ್ದು. ಕೆಲವೊಬ್ಬರು ಓವರ್ ನೈಟ್ ಪೂರ್ತಿ ಇಟ್ಕೊಳ್ತಾರೆ, ಬಟ್ ಅದು ಕೂಡ ಮಾಡ್ಬೋದು. ಬಟ್ ನೈಟ್ ಟೈಮು ಮಲ್ಕೊಂಡಾಗೆಲ್ಲ ಹಿಂಸೆ ಆಗುತ್ತೆ ಓವರ್ ನೈಟ್ ಈ ರೀತಿ ಮಾಡೋದು. ಡೇ ಟೈಮೇ 1 ಅವರ್ ಇಲ್ಲ ಅಂದರೆ 2 ಅವರ್ ಈ ರೀತಿ ಹಚ್ಚಿ ಮನೆ ಕೆಲಸ ಮಾಡೋದ್ರಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು. ಇವಾಗ ನಾನು ಇನ್ನೂ ಮನೆ ಒರೆಸ್ಬೇಕು. ಎಲ್ಲ ಕೆಲಸ ಮುಗಿದಿದೆ, ಮನೆ ಒರೆಸೋದೊಂದು ಬಾಕಿ ಇದೆ. ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಹಚ್ಚಿರೋದ್ರಿಂದ ಇದು ಸ್ವಲ್ಪ ಚೆನ್ನಾಗಿ ನೆನೆಯುತ್ತೆ. ನಾನು ಅಷ್ಟರಲ್ಲಿ ನನ್ನ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತೀನಿ. ಆನಂತರ ಹೋಗಿ ಸ್ನಾನ ಮಾಡ್ತೀನಿ. ಸ್ನಾನ ಮಾಡೈತೆ ನನ್ನ ಕೂದಲು ಹೇಗಿತ್ತು ಮೊದಲು ಕೂದಲು, ಆಮೇಲೆ ಯಾವ ರೀತಿ ಶೈನ್ ಬಂತು, ಮತ್ತು ನನ್ನ ಕೂದಲು ಸ್ನಾನ ಮಾಡಿದ್ಮೇಲೆ ಯಾವ ರೀತಿ ಕೇರ್ ಮಾಡ್ತೀನಿ ಅನ್ನೋದೆಲ್ಲ ಮುಂದೆ ತಿಳಿಸ್ಕೊಡ್ತೀನಿ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಆಲ್ಮೋಸ್ಟ್ 1.5 ಅವರ್ ನನ್ನ ಕೂದಲು ಚೆನ್ನಾಗಿ ನೆಂದಿದೆ. ಮಧ್ಯಾಹ್ನ ಲಂಚ್ ಮುಗಿಸಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡುವಷ್ಟರಲ್ಲಿ ಇದೆಲ್ಲ ಚೆನ್ನಾಗಿ ಕೂದಲು ಅಬ್ಸರ್ವ್ ಆಗಿದೆ. ನೋಡ್ತಿರ್ಬೋದು, ಪೂರ್ತಿ ಡ್ರೈ ಆಗಿದೆ. ತೇವಾಂಶ ಒಂದು ಸ್ವಲ್ಪನೂ ಇಲ್ಲ, ಎಲ್ಲ ನೀಟಾಗಿ ಡ್ರೈ ಆಗಿದೆ. ಕೂದಲು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ, ಯಾಕಂದರೆ ನಾನು ಯಾವುದೇ ರೀತಿ ಎಣ್ಣೆನ ತಲೆಗೆ ಹಚ್ಚಿರಲಿಲ್ಲಲ್ಲ. ಸೊ ಹಾಗಾಗಿ ಇದು ಚೆನ್ನಾಗಿ ನೆಂದಿದೆ ಕೂದಲು. ಇವಾಗ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಸ್ನಾನ ಮಾಡ್ಕೊಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ನಾನ ಮಾಡಬೇಕಾದ್ರೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಶಾಂಪೂನ ಹೆಚ್ಚಾಗಿ ಬಳಸಬಾರ್ದು. ಮತ್ತು ಆದಷ್ಟು ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಬೇಕಾಗತ್ತೆ. ಜಾಸ್ತಿ ಸುಡೋ ನೀರನ್ನ ಹಾಕಬಾರ್ದು. ಜಾಸ್ತಿ ಕೆಮಿಕಲ್ ಇರುವಂಥ ಶಾಂಪೂಗಳನ್ನ ಬಳಸಬೇಡಿ. ನಾನು ಈ ಬ್ರ್ಯಾಂಡ್ ಆ ಬ್ರ್ಯಾಂಡ್ ಅಂತ ಹೇಳಲ್ಲ, ಯಾವ ಬ್ರ್ಯಾಂಡ್ ಆದರೂ ಸರಿ, ಶಾಂಪೂನ 1 ಟೈಮ್ ಮಾಡಿ. ನೀವು ಈ ರೆಮಿಡಿನ ಮಾಡಿದಾಗ 1 ಟೈಮ್ ಮಾತ್ರ ಶಾಂಪೂನ ಮಾಡಿ. ನೆಕ್ಸ್ಟ್ ಡೇ ನೀವು ಶಾಂಪೂನ ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ಇದನ್ನು ಅಪ್ಲೈ ಮಾಡಿದಾಗ ಒಂದೇ 1 ಟೈಮ್ ಮಾತ್ರ ಶಾಂಪೂ ಹಾಕಿ ವಾಶ್ ಮಾಡಿ. ಫಸ್ಟು ಉಗುರು ಬೆಚ್ಚಗಿನ ನೀರಲ್ಲಿ ಹಾಗೆ ನೀಟಾಗಿ ವಾಶ್ ಮಾಡಿ. ಆ ನಂತರ 1 ಟೈಮ್ ಶಾಂಪೂ ಹಾಕಿ ನೀಟಾಗಿ ವಾಶ್ ಮಾಡಿ ಅಷ್ಟೇ. ನಾನಿವಾಗ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಸ್ನಾನ ಮಾಡ್ಕೊಂಡ್ಬಂದು ನನ್ನ ಕೂದಲು ಯಾವ ರೀತಿ ಸ್ಮೂತ್ ಆ್ಯಂಡ್ ಶೈನಿಂಗ್ ಆಗಿದೆ ಅಂತೇಳಿ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗಷ್ಟೇ ಸ್ನಾನ ಮುಗೀತು. ಸ್ವಲ್ಪ ಕೂದಲಿಗೆ ಬಟ್ಟೆ ಕಟ್ಟಿದ್ದೆ, ಇವಾಗ ನಾನು ಬಿಚ್ಚಿದೆ ನಿಮಗೆ ತೋರಿಸೋದಕ್ಕೆ. ನೀವು ಎಷ್ಟೊಂದು ಜನ ಯಾವ್ಯಾವ ರೀತಿ ಮಿಸ್ಟೇಕ್ ಮಾಡ್ತೀರ ಕೂದಲನ್ನ ಸ್ನಾನ ಮಾಡೋಕ್ಕೆ, ಅದಕ್ಕೆ ಕೂದಲು ಹಾಳಾಗುತ್ತೆ ಅಂತೇಳಿ. ಕೆಲವೊಬ್ರು ಏನು ಮಾಡ್ತಾರೆ, ಹೀಗೆ ಬಗ್ಸ್ಬಿಟ್ಟು ಪಟ 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 ಅಂತ ಕೈಯಲ್ಲಿ ಹೊಡಿತಾರೆ. ಇಲ್ಲ ಈ ರೀತಿ ಟವಲ್ ತಗೊಂಡು ಈ ರೀತಿ ಹಿಂಗೆ ಹೊಡಿತಾರೆ. ಈ ರೀತಿ ಮಾಡೋದ್ರಿಂದ ಕೂದಲು ಬೇಗ ಹಾಳಾಗುತ್ತೆ. ಮತ್ತು ಇನ್ನೂ ಕೆಲವೊಬ್ರು ಇದ್ದಾರೆ, ಈ ಟವಲ್ ತೊಗೊಂಡು ಹೀಗೆ ತಿಕ್ಕದು, ಇಷ್ಟು ಜೋರಾಗಿ ತಿಕ್ಕದು ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಮಾಡೋದಾದರೆ ಈ ರೀತಿ ಸಾಫ್ಟಾಗಿ ಹಿಂಗೆ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಬೇಕು. ಆವಾಗ ಕೂದಲು ಚೆನ್ನಾಗಿ ಬರುತ್ತೆ. ಕೂದಲು ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ. ನೀವು ಯಾವಾಗ ಕೂದಲನ್ನ ರಫಾಗಿ ಹ್ಯಾಂಡ್ಲು ಮಾಡ್ತೀರಾ
ಆವಾಗ ಕೂದಲು ಬೇಗ ಹಾಳಾಗುತ್ತೆ. ನಾನು ಕರ್ಲಿ ಹೇರ್ಸ್ ಆದರೂ ನಾನು ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದೀನಿ ನೋಡಿ. ಈ ರೀತಿ ಸಾಫ್ಟಾಗಿ ಈ ರೀತಿ ಪ್ರೆಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ಕಾಟನ್ ಟವಲ್ ಅಥವಾ ಟರ್ಕಿ ಟವಲ್, ನೀವು ಯಾವ ಟವಲ್ ಆದರೂ ತೊಗೊಳ್ಳಿ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಏಕೆಂದರೆ ನಾವೇನು ಅದರಲ್ಲಿ ಹಾಕೊಂಡು ಉಜ್ಜೋದಾಗಲಿ ಮತ್ತೊಂದಾಗಲಿ ಮಾಡಲ್ಲ, ನೀಟಾಗಿ ಅದನ್ನು ಕಟ್ಟೋದಲ್ವಾ. ಸೊ ಹಾಗಾಗಿ ನಾನು ಟರ್ಕಿ ಟವಲ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಹಾಕಿ ನೀವು ಉಲ್ಟಾ ಸೈಡಿಂದನಾದರೂ ಕಟ್ಬೋದು, ಕೆಳಗಡೆ ಕಟ್ಟಿ ಮೇಲ್ಗಡೆ ತೊಗೊಳ್ಬೋದು. ಇಲ್ಲಾಂದರೆ ನಾನು ಈ ರೀತಿ ಬನ್ ಟೈಪ್ ಹಾಕ್ತೀನಿ. ಈ ರೀತಿ ಸುತ್ತಬಿಟ್ಟು ಒಂದು 5 ರಿಂದ 10 ನಿಮಿಷ ನಾನು ಇದನ್ನು ಹೀಗೆ ಬಿಡ್ತೀನಿ. ಇಲ್ಲ ಅಂದರೆ ಬಿಸಿಲಿತ್ತು ಅಂದರೆ ನೀವು ಬಿಸಿಲಲ್ಲಿ ಹೋಗಿ ಕೂಡ ತಲೆನ ಡ್ರೈ ಮಾಡ್ಕೋಬೋದು. ಹೇರ್ ಡ್ರೈಯರಿಂದ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಕೂದಲು ಬೇಗ ಹಾಳಾಗುತ್ತೆ ಅಂತೇಳಿ ಕೆಲವೊಬ್ರು ಹೇಳ್ತಾರೆ. ಸೊ ನಾನು ಹೇರ್ ಡ್ರೈಯರ್ ಯೂಸ್ ಮಾಡದೇ ಇರೋದ್ರಿಂದ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಆಗಲ್ಲ. ಸೊ ನಿಮ್ಮ ಅನುಕೂಲ, ಬಿಸಿಲಿತ್ತು ಅಂದರೆ ಬಿಸಿಲಲ್ಲಿ ಹೋಗಿ ಡ್ರೈ ಮಾಡ್ಕೋಬೋದು. ಇವಾಗ 4 ಗಂಟೆ ಆಗಿದೆ, ಮೊದಲೇ ಮೋಡ, ಬಿಸಿಲು ಅಷ್ಟಾಗಿ ಬರ್ತಾಯಿಲ್ಲ. ಇವಾಗ ನಾನು ಬಿಸಿಲಲ್ಲಿ ಹೋಗಿ ತಲೆ ಆರ್ಸೋಕ್ಕಾಗಲ್ಲ. ನಾನು ಈ ರೀತಿ ಯಾವಾಗಲೂ ಅಷ್ಟೇ ಟೈಮ್ ಮಾಡಿ ಬಿಟ್ಬಿಡ್ತೀನಿ. ಆ ಟವಲ್ ನೀಟಾಗಿ ಕೂದಲಲ್ಲಿರೋಂಥ ನೀರನ್ನೆಲ್ಲ ಎಳ್ಕೊಳ್ಳುತ್ತೆ. ಒಂದು 5 ರಿಂದ 10 ನಿಮಿಷ ಈ ರೀತಿ ಟೈಮ್ ಮಾಡೋದ್ರಿಂದ ನಾನು ಅಷ್ಟರಲ್ಲಿ ಪೂಜೆ ಕೆಲಸ ಏನಿದೆ ನಾನು ಅದನ್ನು ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಎಲ್ಲ ಮುಗಿಸ್ಬಿಟ್ಟು ಆ ನಂತರ ನನ್ನ ಕೂದಲು ಯಾವ ರೀತಿ ಇದೆ, ಡ್ರೈ ಆದಮೇಲೆ ಯಾವ ರೀತಿ ಬಂತು ಅಂತೇಳಿ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇವಾಗ ನಾನು ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ವಿಡಿಯೋನ ಶುರು ಮಾಡಿದ್ದೀನಿ. ಇವಾಗ ದೀಪ ಹಚ್ಬಿಟ್ಟು ಗಂಧಕಡ್ಡಿ ಹಚ್ಚೋದಷ್ಟೇ. ನಾನು ಯಾವಾಗಲೇ ಪೂಜೆ ಮಾಡಬೇಕಾದ್ರೂ ಮೊದಲು ಅರಿಶಿನ ಕುಂಕುಮನ ಮಾಂಗಲ್ಯಕ್ಕೆ ಮತ್ತು ನನಗೆ ಇಟ್ಕೊಂಡು ಆನಂತರ ನಾನು ಪೂಜೆನ ಮಾಡುವಂಥದ್ದು. ಮುತ್ತೈದೆಗೆ ಅದೇ ಶ್ರೇಷ್ಠ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ನಾನು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮುತ್ತೈದೆ ಯಾವಾಗಲೂ ದೇವ್ರ ಫೋಟೋ ಮುಂದೆ ಕುತ್ಕೊಂಡು ಪೂಜೆ ಮಾಡಬೇಕಂತೆ. ಬಕ್ಕೊಂಡು ಮತ್ತು ನಿಂತ್ಕೊಂಡು ಮಾಡಿದ್ರೆ ಸೊಂಟ ನೋವು ಹೆಚ್ಚಾಗತ್ತೆ. ದೇವರಿಗೆ ಯಾವತ್ತೂ ನಿಂತ್ಕೊಂಡು ಪೂಜೆ ಮಾಡಬಾರ್ದು ಅಂತೇಳಿ ಹೇಳ್ತಾರೆ. ಕೂತ್ಕೊಂಡು ಶಾಂತಿಯಿಂದ ನೆಮ್ಮದಿಯಿಂದ ಪೂಜೆನ ಮಾಡಬೇಕಂತೆ. ಸೊ ಹಾಗಾಗಿ ನಾನು ಯಾವಾಗಲೂ ಮೊದಲು ಕೂತ್ಕೊಂಡೇ ಪೂಜೆ ಮಾಡ್ತೀನಿ, ಆನಂತರ ಸ್ವಲ್ಪ ಎದ್ದು ಮತ್ತೆ ಪೂಜೆನ ಮಾಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, ದೇವ್ರ ಮನೆ ಒಳಗಡೆನೇ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡ್ತಾರಲ್ಲ, ಆ ರೀತಿ ಮಾಡಬಾರ್ದಂತೆ. ಯಾವಾಗಲೇ ಆದ್ರೂ ದೇವ್ರ ಮನೆಯಿಂದ ಆಚೆ ಬಂದು ಒಂದು ಸುತ್ತು ಪ್ರದಕ್ಷಿಣೆ ಹಾಕಬೇಕಂತೆ. ಇದಿಷ್ಟು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತೇಳಿ ಹೇಳ್ತಾ ಇದ್ದೀನಿ ಅಷ್ಟೇ. ನಮಗೆ ತಿಳಿದಿರುವಂಥ ವಿಷಯಗಳನ್ನ ನಾವು ನಿಮ್ಮ ಜೊತೆ ಹೇಳ್ಕೊಂಡಾಗ ನಿಮಗೂ ಕೂಡ ಅದು ಹೆಲ್ಪ್ ಆಗ್ಬೋದು. ಗೊತ್ತೋ ಗೊತ್ತಿಲ್ಲದೇನೋ ನೀವು ಕೂಡ ಆ ರೀತಿ ತಪ್ಪುಗಳನ್ನ ಮಾಡ್ತಿರ್ಬೋದು. ಅದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂತ ಹೇಳೋದಾದರೆ ಈ ವಿಡಿಯೋನ ಲೈಕ್ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ನಾನು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ತಕ್ಷಣ ಬರುತ್ತೆ. ಇವಾಗ ದೇವರಿಗೆಲ್ಲ ಪೂಜೆ ನೆಮ್ಮದಿಯಿಂದ ಆಯಿತು. ನಂತರ ಪೂಜೆ ಎಲ್ಲ ಮುಗಿತೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಅಂತ. ಸಿಂಪಲ್ಲಾಗಿ ನಮ್ಮ ಮನೇಲಿ ಒಂದೇ ಫೋಟೋನ ನಾವು ಇಟ್ಕೊಂಡಿರೋವಂಥದ್ದು. ಅದಕ್ಕೆ ನಮ್ಮ ಕೈಲಾದಷ್ಟು ಅಚ್ಚುಕಟ್ಟಾಗಿ ಪೂಜೆನ ಮಾಡುವಂಥದ್ದು. ಪೂಜೆ ಎಲ್ಲ ಮುಗಿದ್ಮೇಲೆ ಆಚೆ ಬಂದು ನೋಡಿದ್ರೆ ಆಲ್ರೆಡಿ ಮಳೆ ಬರ್ತಾ ಇದೆ ನೋಡಿ. ನಮ್ಮ ನಾಯಿಗೆ ಚೀಲ ಹಾಸಿ ಈ ಕಡೆ ಜಾಗ ಇಟ್ಟಿದ್ರು ಕೂಡ ಅಲ್ಲಿ ಮಲ್ಕೊಂಡಿಲ್ಲ, ಹೋಗಿ ನೆಲದ ಮೇಲೆ ಮಲ್ಕೊಂಡಿದೆ. ನಮ್ಮ ಮನೆ ಚೌಕಾಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇವಾಗ ಸಣ್ಣದಾಗಿ ಮಳೆ ಬರ್ತಿದೆ, ತುಂಬ ಜೋರಾಗಿ ಏನಲ್ಲ, ಸಣ್ಣದಾಗೆ ಬರ್ತಾ ಇರುವಂಥದ್ದು. ಆಮೇಲೆ ಜೋರಾಯಿತು, ಬಟ್ ನಾನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಬೇರೆ ಏನೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಸೊ ಹಾಗಾಗಿ ಇವಾಗ ನಿಮ್ಗೆ ಕಾಣಿಸಿದೆ ಅನ್ಕೋತೀನಿ, ಸಣ್ಣದಾಗಿ ಬರ್ತಾಯಿದೆ. ಫ್ರೆಂಡ್ಸ್, ಇವಾಗ ಹೊರಗಡೆ ಮಳೆ ಬರ್ತಿರೋದ್ರಿಂದ ನಾನು ಹೊರಗಡೆ ಹೋಗಿ ಕೂದಲನ್ನ ಡ್ರೈ ಮಾಡ್ಕೊಂಡಿಲ್ಲ. ಮೋಡ ಇತ್ತು ಅವಾಗಿನಿಂದ. ಇವಾಗ ಮಳೆ ಬರ್ತಾಯಿದೆ. ಒಂದು 10 ನಿಮಿಷ ಆಗಿದೆ ಇವಾಗ ನಾನು ಇದನ್ನು ಕಟ್ಟಿಟ್ಟು. ಇವಾಗ ಇದು ಪೂರ್ತಿ ತೇವ ಆಗಿದೆ. ಕೂದಲಲ್ಲಿರುವಂಥ ತೇವಾಂಶ ಎಲ್ಲ ಇದು ಹೀರ್ಕೊಂಡಿದೆ. ಆಲ್ಮೋಸ್ಟ್ ಕೂದಲು ಡ್ರೈ ಆಗಿದೆ 90%. ಇನ್ನೊಂದು ಸ್ವಲ್ಪ ಇರುವಂಥದ್ದು ತೇವ. ಈ ತೇವನ ಹಾರಿಸೋದು ಹೇಗೆ ಗೊತ್ತಾ, ಜಸ್ಟ್ ಗಾಳಿನಲ್ಲಿ ಬಿಟ್ಟರೆ ಸಾಕು ಆಗುತ್ತೆ. ಸ್ಮೂತ್ ಹೇರ್ ಆಗಿರ್ಬೋದು ಅಥವಾ ಕರ್ಲಿ ಹೇರ್ ಆಗಿರ್ಬೋದು, ಈ ರೀತಿ ದಪ್ಪ ಹಲ್ಲಿನಿಂದ ನೀವು ಸಿಕ್ಕನ್ನು ತಗೊಳ್ಬೇಕಾಗುತ್ತೆ. ಯಾಕೆಂದರೆ ಸ್ನಾನ ಮಾಡಿದಾಗ ಸಿಕ್ಕ ಹಾಗೆ ಆಗುತ್ತೆ. ಸೊ ಹಾಗಾಗಿ ಇಲ್ಲ ಈ ರೀತಿ ದಪ್ಪ ಹಲ್ಲಿಂದು ಬಾಚಣಿಗೆಗಳನ್ನ ತೊಗೊಳ್ಬೇಕಾಗತ್ತೆ. ಇದು ಪ್ರಮೋಷನಲ್ ಅಂದ್ಕೊಬಿಟ್ಟಿರ. ಆಮೇಲೆ ಇದನ್ನೆಲ್ಲ ಪರ್ಸ್ನಲಾಗಿ ನಾನೇ ತೊಗೊಂಡಿರೋದು. ಯಾಕೆ ಅಂತ ಹೇಳಿದ್ರೆ ನನ್ನ ಕೂದಲು ಕರ್ಲಿ ಅಲ್ವಾ, ಸೊ ಸಿಕ್ಕು ಜಾಸ್ತಿ ಆಗುತ್ತೆ ಟ್ರಾವೆಲ್ ಮಾಡಿದಾಗ, ಹೊರಗಡೆ ಹೋದಾಗೆಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಬಾಚಣಿಗೆಗಳನ್ನ ಕ್ಯಾರಿ ಮಾಡ್ತೀನಿ ಎಲ್ಲೇ ಹೋದ್ರೂ. ಈ ರೀತಿ ಬಾಚಣಿಗೆಗಳನ್ನ ನಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ. ಸಿಕ್ಕೆಲ್ಲ ತೆಗೆದೈತಲೇ ಬೇಕಂದರೆ ಯೂಸ್ ಮಾಡ್ತೀನಿ.
ಬಟ್ ನಾರ್ಮಲ್ ಟೈಮಲ್ಲಿ ಈ ರೀತಿ ಬಾಚಣಿಗೆಗಳನ್ನ ಯೂಸ್ ಮಾಡಲ್ಲ. ನಿಮ್ಮದು ಸ್ಮೂತ್ ಕೂದಲಾಗಿತ್ತು ಅಂತ ಹೇಳಿದ್ರೆ ಈ ಸೈಡ್ ಯೂಸ್ ಮಾಡಿ ಫಸ್ಟು, ಆನಂತರ ಈ ಸೈಡ್ ಯೂಸ್ ಮಾಡಿ. ಮೊದಲಿಗೆ ಈ ಸೈಡ್ ಯೂಸ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಈ ಥರ ಬಾಚಣಿಗೆ ಇತ್ತು ಅಂತ ಹೇಳಿದ್ರೆ. ಬಟ್ ಬೆಸ್ಟ್ ಅಂದರೆ ಈ ರೀತಿ ಬಾಚಣಿಗೆ 2 ಪಾರ್ಟಿಷನ್ ಮಾಡಿಕೊಂಡು ನಿಧಾನವಾಗಿ ಸಿಕ್ಕನ್ನು ಬಿಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ರಫಾಗಿ ಕೂದಲನ್ನ ಹ್ಯಾಂಡಲ್ ಮಾಡಬಾರ್ದು. ನಮ್ಮ ಕೂದಲು ಮುಕ್ಕಾಲು ಭಾಗ ಹಾಳಾಗದೆ ನಾವು ಸರಿಯಾದ ರೀತಿಯಲ್ಲಿ ಕೇರ್ ಮಾಡದೇ ಇರೋದ್ರಿಂದ ಮತ್ತು ಸರಿಯಾಗಿ ನಾವು ಮೇಂಟೈನ್ ಮಾಡದೇ ಇರೋದರಿಂದ ನಮ್ಮ ಕೂದಲು ಹಾಳಾಗುತ್ತೆ. ನೋಡಿ ಈ ರೀತಿ ದಪ್ಪ ಅಲ್ಲಲ್ಲಿ ಬಾಚಿದಾಗ ಸಿಕ್ಕ ಇದ್ರೂ ಬೇಗ ಹೋಗುತ್ತೆ ಮತ್ತು ಬಾಚಣಿಗೆ ಸಲೀಸಾಗಿ ಹೋಗ್ತದೆ. ನಾನು ನಿಮ್ಮ ಮುಂದೆನೇ ಟವಲ್ ತೆಗೆದು ನಿಮ್ಮ ಮುಂದೆನೇ ಬಾಚ್ತಾ ಇರೋಂಥದ್ದು. ನೋಡಿ ಎಷ್ಟು ಸಲೀಸಾಗಿ ಬರ್ತಾಯಿದೆ. ಕೆಲವೊಬ್ಬರು ಇರ್ತಾರೆ ಎಲ್ಲ ನೀಟಾಗಿ ಬಾಚಿಬಿಟ್ಟು ಟವಲ್ನ ಕಟ್ಟಿ ನಿಮ್ಮ ಮುಂದೆನೇ ಬಿಚ್ತೆ ಅಂತೇಳಿ ತೋರಿಸೋರು ಇರ್ತಾರೆ. ಬಟ್ ನೋಡಿ ಸ್ವಲ್ಪ ಒಂದು ಸೈಡ್ ಸಿಕ್ಕಿದೆ, ಇನ್ನೊಂದು ಸೈಡ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಯಾವಾಗ ಎಲ್ಲಿ ಸಿಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಕೂದಲನ್ನ ಹೇಗೆ ಸಿಕ್ಕಾಗತ್ತೆ ಅಂತ. ಈ ಕಡೆ ಸೈಡು ಸಿಕ್ಕಿರಲಿಲ್ಲ, ಈ ಕಡೆ ಸೈಡ್ ಸಿಕ್ಕಿದೆ. ಸ್ವಲ್ಪ ಲೈಟಾಗಿದೆ, ತೀರಾ ಏನಿಲ್ಲ. ಕರ್ಲಿ ಹೇರ್ ಆಗಿರಲಿ ಸ್ಮೂತ್ ಹೇರ್ ಆಗಿರಲಿ, ಟ್ರಾವೆಲ್ ಮಾಡಬೇಕಾದ್ರೆ ಕೂದಲನ್ನ ಅಂದರೆ 2 ವೀಲರಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ ಸೇಫು ಸ್ಕಾರ್ಫ್ನ ಕಟ್ಕೋಬೇಕು. ಇಲ್ಲ ಅಂತಂದರೆ ಕೂದಲನ್ನ ಬನ್ ಹಾಕ್ಬಿಡ್ಬೇಕು, ಮೇಲ್ಗಡೆ ಎದ್ದು ಕಟ್ಬಿಡ್ಬೇಕು. ಆವಾಗ ಚೆನ್ನಾಗೇ ಇರುತ್ತೆ ಕೂದಲು. ಇಲ್ಲ ಅಂತ ಹೇಳಿದ್ರೆ ಗಾಳಿನಲ್ಲಿ ಈ ರೀತಿ ಹೊಡ್ಕೊಂಡು ಸ್ಪ್ಲಿಟ್ ಹೇರ್ಸು ಜಾಸ್ತಿ ಆಗುತ್ತೆ, ಕೂದಲು ಡ್ರೈ ಆಗುತ್ತೆ ಮತ್ತು ಕೂದಲು ಉದುರೋದಕ್ಕೆ ಶುರುವಾಗುತ್ತೆ. ಈ ರೀತಿ ಬಾಚಣಿಗೆಯಲ್ಲಿ ಬಾಚಬೇಕಾದ್ರೆ ಕಟ್ಟಾಗಿ ಉದುರುತ್ತೆ. ಈಗ ನೀಟಾಗಿ ಸಿಕ್ಕೆಲ್ಲ ತಗೊಂಡಾಯಿತು. ನಂತರ ನಾನು ರೆಗ್ಯುಲರಾಗಿ ಯಾವಾಗಲೂ ಇದೇ ಬಾಚಣಿಗೆ ಯೂಸ್ ಮಾಡೋದು. ಸೊ ಅದನ್ನು ಯೂಸ್ ಮಾಡ್ತೀನಿ. ಸಿಕ್ಕು ಜಾಸ್ತಿ ಇದೆ ಅಂದಾಗ ಮಾತ್ರ ಗ್ರೀನ್ ಕಲರ್ ಬಾಚಣಿಗೆನ ಯೂಸ್ ಮಾಡುವಂಥದ್ದು. ಸಿಕ್ಕು ಜಾಸ್ತಿ ಇಲ್ಲ, ಸ್ವಲ್ಪ ಇದೆ ಅಂದಾಗ ನಾನು ಈ ರೀತಿ ಯೂಸ್ ಮಾಡ್ತೀನಿ. ಬಟ್ ನಿಮಗೆ 2 ಥರನೂ ತೋರಿಸೋಣ ಅಂತೇಳಿ ತೋರಿಸಿದಷ್ಟೇ. ಇವಾಗ ಇದನ್ನು ಒಂದು ಕ್ಲಿಪ್ ಹಾಕಿ ಹಾಗೆ ಕೂದಲು ಲೂಸ್ ಹೇರ್ಸ್ನ ಬಿಟ್ಬಿಡ್ತೀನಿ. ಆವಾಗ ಅದು ನೀಟಾಗಿ ಕೂದಲು ಡ್ರೈ ಆಗುತ್ತೆ. ನೀಟಾಗಿ ಕೂದಲು ಡ್ರೈ ಆದಮೇಲೆ ನಾನು ತಲೆನ ಎಳಿತೀನಿ. ಯಾವುದೇ ರೀತಿ ಬನ್ ಹಾಕಿ ಇಡಲ್ಲ. ನಿಮ್ಗೆ ಬೇಕು ಅಂದರೆ ಬನ್ ಹಾಕ್ಕೋಬೋದು. ನಾನು ಎಳಿತೀನಿ ಜಾಸ್ತಿ ಕೂದಲನ್ನ. ಬನ್ ಹಾಕೋದು ಯಾವಾಗ ಅಂದರೆ ನಾನು ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ 2 ವೀಲರಲ್ಲಿ ಎಲ್ಲರೂ ಹೋಗಬೇಕು ಅಂದಾಗ ಮಾತ್ರ ನಾನು ಬನ್ ಹಾಕುವಂಥದ್ದು. ಇಲ್ಲಾಂದರೆ ನಾರ್ಮಲಾಗಿ ನಾನು ಕೂದಲನ್ನ ಎಳಿತೀನಿ. ಲೂಸಾಗಿ ಟೈ ಮಾಡಬೇಕಲ್ವ. ಸೊ ಹಾಗಾಗಿ ನಾನು ಸ್ವಲ್ಪ ಕೂದಲನ್ನು ತಗೊಳ್ತಾ ಇದ್ದೀನಿ. ಇವಾಗ ಇದನ್ನು ಈ ರೀತಿ ಟ್ರೈ ಮಾಡ್ತೀನಿ. ಇವಾಗ ಇದನ್ನು ಈ ರೀತಿ ಟ್ರೈ ಮಾಡ್ತೀನಿ. ಕೂದಲು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಕ್ಲಿಪ್ನ ಹಾಕಿದಾಗ, ಈ ರೀತಿ ಟೈ ಮಾಡಿದಾಗ ಕೂದಲು ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗ ಡ್ರೈ ಆಗುತ್ತೆ. ನಾವು ನಾರ್ಮಲಾಗಿ ಟೈ ಮಾಡ್ತೀವಿ ಗೊತ್ತಾ, ಜಸ್ಟ್ ಹಿಂಗೆ ತಗೊಂಡ್ಬಿಟ್ಟು ಹಿಂಗೆ ಹಾಕ್ಬಿಡ್ತೀವಲ್ಲ, ಅದರಲ್ಲಿ ಕೂದಲು ಡ್ರೈ ಆಗೋಲ್ಲ ಮತ್ತು ಟೈಟಾಗಿ ಕೂರುತ್ತೆ ಅದು, ಮತ್ತು ತೇವ ಹಾಗಾಗೇ ಇರುತ್ತೆ. ಸೊ ಇವಾಗ ಇದು ನೀಟಾಗಿ ಡ್ರೈ ಆಗಲಿ. ಇವಾಗ ನೀವು ನೋಡ್ತಿರ್ಬೋದು. ಬಟ್ ಸಂಜೆ ಆಯ್ತಾ ಇತ್ತಲ್ವಾ, ಸೊ ಹಾಗಾಗಿ ಆಚೆ ಹೋಗಿ ತೋರಿಸಿದ್ರೆ ಬಿಸಿಲಿರೋ ಟೈಮಲ್ಲಿ ಕೂದಲು ಎಷ್ಟು ಶೈನಿಂಗ್ ಬಂದಿದೆ ಅಂತೇಳಿ ನಿಮಗೆ ಕಾಣಿಸೋದು. ಬಟ್ ಇವಾಗ ನಾನೇ ವಿಡಿಯೋ ಮಾಡ್ಕೊಂಡು ನಾನೇ ನಿಮ್ಗೆ ತೋರಿಸ್ತಿರೋದ್ರಿಂದ ಕಾಣಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ ನನಗೆ. ಬಟ್ ಸ್ಮೂತಾಗಿದೆ ಕೂದಲು, ಕೈ ಇಟ್ಟರೆ ಹಾಗೆ ಜಾರ್ಕೊಂಡು ಬರ್ತಾಯಿದೆ. ಬಟ್ ಕರ್ಲಿ ಹೇರ್ ಇರೋದ್ರಿಂದ ನುಲ್ಕೊಂಡು ಕೂರುತ್ತೆ. ಬಟ್ ನುಲ್ಕೊಂಡು ಕೂತ್ರೂ ಕೂಡ ಸ್ಮೂತಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಶೈನಿಂಗ್ ಆಗಿದೆ ನೋಡಿ. ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ ಎಷ್ಟು ಶೈನಿಂಗ್ ಆಗಿದೆ ಅಂತೇಳಿ. ಡ್ರೈ ಆದಮೇಲೂ ಕೂಡ ಇದೇ ರೀತಿ ಶೈನಿಂಗ್ ಆಗಿರುತ್ತೆ. ನನ್ನ ಕೂದಲಿನ ಸೀಕ್ರೆಟ್ ಇದೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.
ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಕ್ಷಣ ನಿಮಗೆ ಆಗ ಬರುತ್ತೆ. ನೀವು ಫ್ರೀ ಇರೋ ಟೈಮಲ್ಲಿ ನೋಡ್ಬೋದು. ಮತ್ತು ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಾನು ಅದೇ ರೀತಿ ವಿಡಿಯೋಗಳನ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಜನ ನನ್ನ ಜನರಲ್ಲಾಗಿ ಕೇಳ್ತಿದ್ರು, ನನ್ನ ನೇಬರ್ಸು, ನನ್ನ ರಿಲೇಟಿವ್ಸು, ಫ್ಯಾಮಿಲಿ ಎಲ್ಲ. ಬಟ್ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿಕೊಂಡ್ರೆ ಅವರಿಗೂ ಹೆಲ್ಪ್ ಆಗುತ್ತೆ ಮತ್ತು ಬೇರೆ ಜನಗಳಿಗೂ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ಈ ಟಿಪ್ಸನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಡೈಲಿ ವ್ಲಾಗಲ್ಲೇ. ಬಟ್ ತುಂಬಾ ಬೆನಿಫಿಟ್ ಇದೆ ಇದರಲ್ಲಿ. ಒನ್ ಟೈಮ್ಗೆ ಯಾವುದೂ ಕೂಡ ವರ್ಕ್ ಆಗಲ್ಲ. ಒನ್ ಟೈಮ್ ಮಾಡಿದೆ ನನಗೆ ವರ್ಕ್ ಆಗಿಲ್ಲ, ಇವ್ರು ಹೇಳೋದೆಲ್ಲ ಫೇಕ್ ಅಂಥೇಳಿ ಡಿಸೈಡ್ ಮಾಡಬೇಡಿ. ಒಂದು ತಿಂಗಳಿಗೆ ನೀವು ಒಂದಿನ ಬಿಟ್ಟು ಒಂದಿನ ಮಾಡೋದಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ. ತಲೆ ಸ್ನಾನನ ವೀಕ್ಲಿ 2 ಅಥವಾ 3 ಟೈಮ್ಸ್ ಮಾಡಿ. ಜಾಸ್ತಿ ತಲೆ ಸ್ನಾನ ಡೈಲಿ ಮಾಡಬಾರ್ದು, ಕೂದಲು ಬೇಗ ಹಾಳಾಗುತ್ತೆ. ಒಂದಿನ ಬಿಟ್ಟು ಒಂದಿನ ನಾನು ಯಾವಾಗಲೂ ತಲೆ ಸ್ನಾನ ಮಾಡುವಂಥದ್ದು. ಮಂತ್ಲಿ 1 ಟೈಮ್ ನಾನು 1 ಟೈಮ್ ಅಥವಾ 2 ಟೈಮ್ ಕೈ ಎಣ್ಣೆನ ಯೂಸ್ ಮಾಡ್ತೀನಿ ತಲೆಗೆ. ವೀಕ್ಲಿ 2 ಟೈಮ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ. ಈ ರೀತಿ ಜೆಲ್ನ ಮಾಡಿ ಈ ರೀತಿ ತಲೆನ ಹೆಡ್ ಮಸಾಜ್ ವೀಕ್ಲಿ 1 ಸಲ ಮಾಡೋದಕ್ಕಾಗಿಲ್ಲ ಅಂದ್ರೂ ಒಂದು ತಿಂಗಳಲ್ಲಿ 1 ಸಲ ಅಥವಾ 2 ಸಲ ನಾನು ಮಾಡೇ ಮಾಡ್ತೀನಿ. ಈ ರಿಸಲ್ಟ್ ನನಗೆ ಪರ್ಸ್ನಲಾಗೆ ಸಿಕ್ಕಿದ್ದು 3 ತಿಂಗಳು ಆದಮೇಲೆ. ಮಾಡಿದ ತಕ್ಷಣ ಯಾವುದೂ ಕೂಡ ಸಕ್ಸಸ್ ಆಗಿಬಿಡಲ್ಲ. ಊಟದ ಮಗು ಎದ್ದು ನಡೆಯುತ್ತೆ ನಡೆಯುತ್ತಾ ಇಲ್ಲ ತಾನೇ. ಹಾಗೆ ಒಂದು ಗಿಡಕ್ಕೆ ಗೊಬ್ಬರ ಹಾಕ್ಬಿಟ್ಟಿದ್ದೀನಿ, ಇವತ್ತು ನೀರು ಹಾಕ್ಬಿಟ್ಟಿದ್ದೀನಿ, ಬೆಳಗ್ಗೆ ಗಿಡ ಬೆಳೆದು ನಿಂತ್ಕೊಬಿಡ್ಬೇಕು ಅಂದರೆ ನಿಂತ್ಕೊಬಿಡುತ್ತಾ? ಯಾವುದೇ ಕಾರಣಕ್ಕೂ ಆ ರೀತಿ ಆಗಲ್ಲ. ಅದು ತನ್ನದೇ ಆದಂಥ ಸ್ವಲ್ಪ ಟೈಮನ್ನು ತಗೊಳುತ್ತೆ, ಒಂದು ಸ್ವಲ್ಪ ಸಮಯನ ತಗೊಳುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಕೂಡ ನಮ್ಮ ಕೂದಲಿಗೆ ಅಡ್ಜಸ್ಟ್ ಆಗಬೇಕು. ಮತ್ತು ಏನೇನೆಲ್ಲ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ರಿಪೇರಿ ಮಾಡ್ಕೊಂಡು ಬರಬೇಕಲ್ವ, ಸ್ಟೆಪ್ ಬೈ ಸ್ಟೆಪ್. ನಾವು 1 ಟೈಮ್ ಮಾಡಿಬಿಟ್ಟು ಆಗಿಲ್ಲ, 2 ಟೈಮ್ ಮಾಡಿಬಿಟ್ಟು ಆಗಿಲ್ಲ ಅಂತ ಹೇಳ್ಬೇಡಿ. ಕಂಟಿನ್ಯೂಸ್ ಆಗಿ ಒಂದು 3 ಮಂತ್ಸ್ ಅಥವಾ 4 ಮಂತ್ಸ್ ಮಾಡಿ. ಅದಾಗಿನೂ ನಿಮಗೆ ಸಕ್ಸಸ್ ಸಿಕ್ಕಿಲ್ಲ ಅಂದರೆ ಬೇರೆ ನೀವು ಅದಕ್ಕೆ ಅಂತಲೇ ಡಾಕ್ಟರ್ಸ್ಗಳಿದ್ದಾರೆ, ಮತ್ತು ಆಲೋಪತಿ ಇದೆ, ಆಯುರ್ವೇದ ಇದೆ, ಯಾವುದನ್ನಾದರೂ ಕನ್ಸಲ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಏರ್ ಲಾಸ್ ಆಗಲ್ಲ. ಮೇಯ್ನಾಗಿ ನಾನು ಇದನ್ನು ಶುರು ಮಾಡಿದ್ದೆ ಏನಕ್ಕೆ ಅಂದರೆ ನನ್ನ ಕೂದಲು ತೀರಾ ಉದುರುತ್ತಾಯಿತ್ತು ಮತ್ತು ಕಟ್ಟಾಗಿ ಬೀಳ್ತಾಯಿತ್ತು. ಬಾಚಬೇಕಾದ್ರೇ ಕಟ್ಟಾಗಿ ಬೀಳ್ತಾಯಿತ್ತು. ನನಗೆ ಅದು ಸಿಕ್ಕಾಬಿಟ್ಟೆ ಪ್ರಾಬ್ಲಮ್. ನಾನು ಎಲ್ಲೇ ಕುತ್ಕೊಂಡು ತಲೆ ಬಾಚ್ತೀನಿ ಅಂದರು ಅಲ್ಲಿ ಅಷ್ಟಗ್ಲೂ ಹಡ್ಕೊಂಡು ಬಿದ್ದಿರ್ತಿತ್ತು ಕೂದಲು. ಹೇಗೆ ಅಂದರೆ ನಾನು ಮನೆ ಒಳಗಡೆ ತಲೆ ಬಾಚೋದಕ್ಕೆ ಒಂಥರ ಭಯ ಆಗೋದು. ಎಲ್ಲಿ ಫ್ಯಾನ್ ಹಾಕ್ದಾಗ ಹರ್ಕೊಂಡೋಗಿ ತಿನ್ನೋ ಊಟದ ಮೇಲೆ ಬೀಳ್ಬೋದು, ಇಲ್ಲ ದೇವ್ರ ಮನೆಗೆ ಹೋಗ್ಬೋದು, ಇಲ್ಲ ಮತ್ತೊಂದು ಅಂತೇಳಿ ಭಯ ಆಗೋದು. ಈ ರೀತಿ ಯಾವಾಗ ನಾನು ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ನನಗೆ ಅವಾಗಿನಿಂದ ಕೂದಲು ಕಟ್ಟಾಗೋದ್ರೆಲ್ಲ ಅಂದರೆ ಬಾಚಿದಾಗ ಸಿಕ್ಕಿದಾಗ ಸ್ವಲ್ಪ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಈಗಲೂ ಕೂಡ ಬಂದಿದೆ ಸ್ವಲ್ಪ ನೋಡಿ. ಸಿಕ್ಕಿದಾಗ ತೆಗ್ದಾಗ ಅದು ನಾರ್ಮಲ್ಲು, ಅದು ಬರುತ್ತೆ. ಬಟ್ ಜಾಸ್ತಿ ಬರುತ್ತಲ್ಲ ಅದು ಪ್ರಾಬ್ಲಮ್ಮು. ಮತ್ತು ಕಟ್ಟಾಗಿ ಉದುರುತ್ತಲ್ಲ ಅದು ಕೂಡ ನಮ್ಮ ಕೂದಲು ತುಂಬ ಡ್ರೈ ಆದಾಗ ಆ ರೀತಿ ಕಟ್ಟಾಗಿ ಉದುರುವಂಥದ್ದು. ನಮ್ಮ ಕೂದಲಿಗೆ ಅವಾಗವಾಗ ಆಯಿಲ್ ಮಸಾಜ್ ಆಗಿರ್ಬೋದು ಮತ್ತು ಈ ರೀತಿ ಜೆಲ್ ಮಸಾಜ್ ಆಗಿರ್ಬೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅಕ್ಕಿ ತೊಳೆದಿದ್ದ ನೀರನ್ನ ಅವಾಗ ಯೂಸ್ ಮಾಡಿದ್ರೂ ಕೂಡ ಕೂದಲು ಚೆನ್ನಾಗಿ ಶೈನಿಂಗ್ ಬರುತ್ತೆ. ಅದನ್ನು ಕೂಡ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಅಂತೇಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಈಸಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ನನ್ನ ಹೇರ್ ಕೇರ್ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲಾಟ್ಸ್ ಆಫ್ ಲವ್ ಫ್ರಮ್ ಪುಷ್ಪಾ ಗೌಡ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.